ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಡ್ಡಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಫ್ರೆಂಡ್ ಮನೆ ಹತ್ರ ಹೊರಟಿದ್ದೇನೆ. ಮನೆಯಿಂದನೇ ಹೆಲ್ಮೆಟ್ ಹಾಕ್ಕೊಂಡು ಹೊರಟಿದ್ದೀನಿ. ಯಾಕೆಂದರೆ ಗಾಡಿನಲ್ಲಿ ಹೆಲ್ಮೆಟ್ ಇಟ್ಟಿರಲಿಲ್ಲ. ಇವತ್ತು ನೆನ್ನೆ ಗಾಡಿ ಸರ್ವಿಸಿಗೆ ಬಿಡೋಣ ಅಂದ್ಕೊಂಡೆಲ್ಲ ತೆಗೆದಿದ್ದೆ. ಸರ್ವಿಸಿಗೆ ಬಿಡೋಕ್ಕಾಗಿಲ್ಲ. ಸೊ ಇವತ್ತು ಬಿಡಬೇಕು. ಇವತ್ತು ಬಿಟ್ಟಿಲ್ಲ, ಟೈಮ್ ಇಲ್ಲ ಇವತ್ತು ಬಿಡೋಕ್ಕೆ ಕೂಡ. ಆದರೆ ನಾಳೆ ಬಿಡಬೇಕು. ಹಾಗಾಗಿ ಹೆಲ್ಮೆಟ್ ತೆಗ್ದಿದ್ನಲ್ಲ ಮನೇಲಿ ಅದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಗಾಯ್ಸ್, ಸಿಗುವ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಲೈನಲ್ಲಿರಿ ಅಂತ ಹೇಳ್ತಾ ನನ್ನ ಗಾಡಿ ಇವತ್ತು ಇಷ್ಟು ದೂರ ಬಂದು ನಿಂತಿದೆ. ಈ ಬಿಸಿಲು ಕಾರಣ ಅಲ್ಲೆಲ್ಲ ನಿಲ್ಸೋಕ್ಕಾಗ್ತಾಯಿಲ್ಲ. ಹಾಗಾಗಿ ನೆರಳಲ್ಲಿ ನಿಲ್ಲಿಸಿದ್ದೀನಿ. ನಾನು ಕಾಯಿಸಿದಾಗ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬಂದಿದ್ದೀನಿ ಪೂ ಮನೆ ಹತ್ರ. ಏನೋ ನಗ್ತಾ ಇದ್ದಾಳೆ. ಇಲ್ಲಿವರೆಗೂ ವಾಯ್ಸ್ ಕೇಳ್ತಾ ಇದೆ. ಏನೋ ಕೇಳೋಣ ಬನ್ನಿ, ಏನು ಮಾಡ್ತಿದ್ದಾಳೆ ನೋಡೋಣ. ಹಾಗೆ ಯಾಕೆ ನಗ್ತಿದ್ದೆ ಹೇಳು? ಏನು ತಿಂದೆ? ತಿಂದ್ಬಿಟ್ಟು ಹಿಂಗೆ ಕೂತ್ಕೊಳ್ಳೋದು. ಅಲ್ಲಿ ಕೈ ತೊಳೆಯೋಗು ಓಲಿ ಹುಚ್ಚಿ ಅಲ್ಲ. ಹಿಂಗೆ ಈ ಸೋಂಬೇರಿ ಕೂತ್ಕೊಂಡಿದ್ಲು. ಆಮೇಲಿಂದ ರೆಡಿಯಾಗು ಹೊರಗಡೆ ಹೋಗೋಣ ಅಂತ ಹೇಳಿ ನಮ್ಮ ಬ್ರದರೆಲ್ಲ ಬಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇರೋಂಥ ಪಾರ್ಕಿಗೆ ಬಂದ್ವಿ ಎಲ್ಲರೂ. ಅವಳು ನಮ್ಮನ್ನು ಕಳಿಸ್ಬಿಟ್ಟು ಹೋಗಿ ಪಾರ್ಕ್ ದಿವ್ಯನ ಕರ್ಕೊಂಡು ಹೋಗ್ಬಿಟ್ಟು ಅಕ್ಕನ ಮಗಳನ್ನ, ನೀವು ಪಾರ್ಕ್ ಹತ್ರ ಹೋಗಿರಿ, ನಾನು ಕೇಕ್ ತಗೊಬರ್ತೀನಿ ಅಂತ ತೊಗೊಬಂದ್ಲು. ಬಂದಿದ್ದೀವಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಬನ್ನಿ, ಎಂಟ್ರಿ ಕೊಡ್ತಾಯಿದ್ದೀವಿ ಫಸ್ಟ್ ಟೈಮ್ ಈ ಪಾರ್ಕಿಗೆ ಅಂತ ಅಲ್ವಾ? ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಪಾರ್ಕ್ ಎಲ್ಲ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ವಯಸ್ಸಾದವರೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅದೆಷ್ಟು ಚೆಂದದ ಪಾರ್ಕ್. ಅಲ್ಲ ನೀರ ದಿವ್ಯ. ಮೇಡಮ್ ಹಚ್ತೀನಿ ಕೊಡು, ಎರಡು ಒಟ್ಟಿಗೆ ಹಚ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಷ್ಟು ಲವ್ ನೀನ್ ಮೇಲೆ ನಂಗೆ. ನೆಕ್ಸ್ಟ್ ಮಲರು ಇಂಥದಷ್ಟು ತೆಗೆದು ಕೂಡ ಮಲರು ಮಲರು ಇದು ಮಲರು. ಇವು ಕಲರು ಇನ್ನು ಹತ್ರ ಅದು ಫ್ಲೇವರ್. ನಾನು ಮಧ್ಯದಲ್ಲಿ ಅಟ್ರಾಕ್ಷನ್ ಇದು ಹೆಂಗೆ ನೀನಾಗಮ್ಮ ದಿವ್ಯ ಮೇಡಮ್ ಕೊಡು ಕೊಡು ಫೋನ್ ಕೊಡು. ಒಂದೇ ಕಲರ್ ಅದು
ಸರ್ ಆಯ್ತದೆ ಇದು ಯಾವ್ದು ವಿಡಿಯೋ ಆಯ್ತು ಕೂತೈತೆ ಬೇಡ ಅಕ್ಕ ನೀನು ತೆಗಿಗುರು ಇಲ್ಲಿಂದ ಕಾಣಿಸಲ್ಲ. ಥ್ಯಾಂಕ್ ಯು. ಆಯ್ತಲ್ಲಿ ಕಸ ಹಸಿ ಕಸ ಒಣ ಕಸ. ಗಾಂಧೀಜಿಗೆ ಜೈ. ಹೀಗೆ ಮಹಾತ್ಮ ಗಾಂಧೀಜಿ ಬಂದ್ರು ಅದೇ ಅಲ್ವಾ ಸ್ವಚ್ಛ ಭಾರತ್ ಮಿಷನ್ ಜಾರಿಗೆಗೆ ತಂದವರು. ನಿಂತರ ಹಸಿ ಕಸ ಅಲ್ಲ ಹಸಿ ಕಸ ಅಲ್ಲ ನಿಂತರ ಒಣ ಕಸ ಅಲ್ಲವಳು. ಬೇಕಿತ್ತ ಅವನಿಗೆ ಗೊತ್ತಿತ್ತು ಒಣ ಕಸ ತಗರ್ ನನ್ನ ಕಣ್ಣನ ಅದು ಕೂಡ ಬೆಳಕಿದ್ರೆ ನಾನು ಕರೆ ಕಾಣುತ್ತ ನೀನು ಹೇಳ್ಬೇಕು ಬಾ ಈ ಕಡೆ ಬಾ. ನನ್ನಷ್ಟು ಬೆಳಗಿಲ್ಲ ನೋಡು. ನೋಡು ನನ್ನಷ್ಟು ಬೆಳಗಿಲ್ಲ ಅಂದ್ರೆ ಇಲ್ಲಿ ವಿಡಿಯೋದಲ್ಲಿ ಇಲ್ಲ. ಇನ್ನು ಕುಸ್ಕೊಂಡು ನೋಡಿದ್ನಲ್ಲ ಕರೆಕ್ಟ್ ನೀನು ಹೇಳಿದ್ದೆ. ಬನ್ನಿ ಸರ್ ಮೊದಲು ಕರೀತಾ ಇದ್ದಾಳೆ ನೋಡಿ. ಬನ್ನಿ ಅಣ್ಣನಿಗೆ ಹೇಳಿ ಅಂತ ಇದ್ದಾಳೆ. ಏನು ತಗೊಬಂದೆ? ಹೌದಾ ಯಾವ ಬ್ರ್ಯಾಂಡ್ ಹೇಳಿ ಬರೋ ಹಂಗೆ ಅಲ್ವಾಣ. 2000 ಆಗಲಿ 4000 ಆಗಲಿ ಯಾವ ಕೊಡಿಸ್ತಾಳಂತೆ. ದಾವಣಗೆರೆ ಬೆಣ್ಣೆ ದೋಸೆ. ಅಲ್ಲ ಎಲ್ಲ ಒಂದೊಂದು ತಕ್കൂತೀವಲ್ಲ ಹೀಗೆ. ಅಲ್ಲಿ ಇಂಕಲ್ಲಿಗೆ ಬಿಡ್ತೀನಿ ಬಿಡೆ, ಇಂಕಲ್ಲಿಗೆ ಬಿಡ್ತೀನಿ. ನಾವಿಬ್ರು ಒಣಗಿದ ಕಸ ಒಣ ಕಸ ಒಣ ಕಸ ಒಣ ಕಸ ಒಣ ಕಸ ಈಗ ಬಾಯಿ ಮಾಡ್ತಿದ್ದಾಳೆ. ನೋಡೋದ್ರಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ. ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ತರಲೆ ತಮಾಷೆ ಮಾಡಿಕೊಂಡು ಈ ದಿನ ಕಾಲ ಕಳ್ಕೊಂಡು ಹಾಗೆ ಕೇಕೆಲ್ಲ ಕಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಮುಗಿಸಿ ಊಟನೆಲ್ಲ ಮುಗಿಸಿ ಎಲ್ಲರೂ ಮನೆ ಕಡೆಗೆ ಹೊರಟ್ವಿ. ಮನೆ ಕಡೆಗೆ ಹೊರಡೋಕ್ಕೆ ಮುಂಚೆ ಒಂದಷ್ಟು ಬೇಜಾರಿತ್ತು. ಎಲ್ಲದನ್ನು ಅಲ್ಲೇ ಬಿಟ್ಟು ಬರೋ ಥರ ಆಯಿತು. ಅಂಥದ್ದನ್ನೆಲ್ಲ ಮರೆಸಿರ್ತಕ್ಕಂಥ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಲವ್ ಯು ಗೈಸ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡ್ತಕ್ಕಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಫೋಟೋಸು ಎಲ್ಲ ಬ್ಲ್ಯಾಕ್ ಆಗಿದೆ, ಅಲ್ಲಿ ಏನು ಲೈಟ್ ಇರಲಿಲ್ಲ, ಹಾಗಾಗಿ ನಮ್ಮದು ಫೋಟೋಸು ಕ್ಯಾಮ್ರಾದಲ್ಲಾಗಲಿ ಮೊಬೈಲಲ್ಲಾಗಲಿ ಅಷ್ಟು ಕ್ಲಿಯರೆನ್ಸ್ ಬಂದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಗೈಸ್. ಲವ್ ಯು ಎಲ್ಲರಿಗೂ ಅಂತ ಹೇಳ್ತಾ, ಚೆಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊತ, ನಾಳಿನ ವಿಡಿಯೋದಲ್ಲಿ ಸಿಗುವ ಗೈಸ್. ಬಾಯ್.